ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಈಗ ನಾವು ಗೋವಾ ಹೊರಟಿದ್ದೀವಿ, ರೋಡ್ ಟ್ರಿಪ್. ಐ ನೋ ತುಂಬಾ ಟ್ರಾವೆಲ್ ಮಾಡ್ತಾ ಇದ್ದೀನಿ, ನನಗೆ ಬ್ರೇಕ್ ಬೇಕು ಅಂತ ಅನ್ನಿಸ್ತಾ ಇದೆ. ಬಟ್ ಸ್ಟಿಲ್ ಟ್ರಾವೆಲ್ ಮಾಡಿದಾಗ ಇನ್ನಷ್ಟು ಚೆನ್ನಾಗಿರುತ್ತೆ ಎಕ್ಸ್ಪೀರಿಯನ್ಸಸ್, ಎಸ್ಪೆಷಲಿ ನೀವು ರೋಡ್ ಟ್ರಿಪ್ ಅಂತ ಹೋದಾಗ. ಆ್ಯಂಡ್ ಮೈ ಹಸ್ಬೆಂಡ್ ಇಸ್ ಆಲ್ಸೋ ವಿತ್ ಮೀ ಆ್ಯಂಡ್ ಹೀ ಈಸ್ ಡೂಯಿಂಗ್ ಆಲ್ ದ ಡ್ರೈವಿಂಗ್ ಆ್ಯಂಡ್ ಪ್ಲಾನಿಂಗ್. ಪ್ರತಿಯೊಂದು ಅವರೇ ಮಾಡ್ತಿರೋದು, ನಾನು ಬರೀ ಎಂಜಾಯ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ. ಸೊ You know what is the wife's duty on while we are going on a road trip? playing music, No, sitting relaxed on the next to the driver's seat. not disturbing. What is the husband's duty? What is the husband's duty? Drive it, Driving the car, playing the music, taking care of the wife. getting food for you. What taking care to, like, it is a complimentary thing. Planning the itinerary, searching for all the hotels, resorts, Yes. searching for cafes, clicking your pictures, etc. On this note, let's get started with the video. ಅಲ್ಲಿ ಹೋದ್ಮೇಲೆ ಪ್ರತಿಯೊಂದು ನಾನು ತಿಳಿಸ್ತೀನಿ. ಓಕೆ, ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ದ ವಿಡಿಯೋ. Chacha, bye bye. ಈಗ ನಾವಿನ್ನ ಹೋಗ್ತಾ ಇದ್ದೀವಿ. ಈಗ 11 o'clock ಆಗಿದೆ. ಆಲ್ಮೋಸ್ಟ್ 100 ಕಿಲೋಮೀಟರ್ಸ್ ಬಾಕಿ ಇದೆ ಗೋವಾ ರೀಚ್ ಆಗೋದಕ್ಕೆ. ಬಟ್ ಸಿಕ್ಕಾಪಟ್ಟೆ ಡಾರ್ಕ್ ಇದೆ ಆ್ಯಂಡ್ ಒಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಯಾವುದೋ ಒಂದೊಂದು ಗಾಡಿ ಬರ್ತಿದೆ ಅಷ್ಟೇ ಬಿಟ್ಟರೆ ಒಂದು ಸ್ಟ್ರೀಟ್ ಲೈಟ್ ಕೂಡ ಇಲ್ಲ. ಸೊ ಹೌ ಡಸ್ ಇಟ್ ಫೀಲ್ ಟು ಡ್ರೈವ್ ಇನ್ ಅ ರೋಡ್ ಲೈಕ್ ದಿಸ್? I love driving. It's actually a little bit scary. I know. It's complete dark, as you can see around. If I turn off the lights, you cannot see the road also, no? How are you feeling? Second road trip. I am feeling good, but you can't see the speed breakers. That's what I am concerned about. You should look up, not down. This is what you taught me, no? Always in life, look up, not look down. Oh my God. ನಾನು ಹೇಳ್ಕೊಟ್ಟಿದ್ದು ನನಗೆ ವಾಪಸ್ ಬರ್ತಿದೆ. ಬಟ್ ಸ್ಟಿಲ್ ವಿ ಆರ್ ಗೋಯಿಂಗ್. ಊಟ ಆಯಿತು, ಲಂಚ್ ಆಯಿತು, ಡಿನ್ನರ್ ಆಯಿತು. ಇನ್ನೊಂದು 1 ಅವರಲ್ಲಿ ನಾವು ಗೋವಾ ರೀಚ್ ಆಗ್ತಿದ್ದೀವಿ. ಹೋಗಿ ಯಾವುದಾದ್ರೂ ಒಂದು ರೆಸಾರ್ಟಿಗೆ ಚೆಕ್ ಇನ್ ಮಾಡಿ ವಿ ವಿಲ್ ಹ್ಯಾವ್ ಅ ಗುಡ್ ನ್ಯಾಪ್. We'll reach safely, that I can assure you. ಥ್ಯಾಂಕ್ ಯು. But where will we staying? ಇನ್ನು ನಾವು ಯಾವ ರೆಸಾರ್ಟ್ ನೋಡಿಲ್ಲ. ನಾವು ಚೆಕ್ ಮಾಡಿ ಇಟ್ಟಿದ್ದೀವಿ ಅಷ್ಟೇ ಈ ರೆಸಾರ್ಟ್ ಹೋಗೋಣ ಅಂತ. ಬಟ್ ವಿ ಹ್ಯಾವೆಂಟ್ ಫೈನಲೈಸ್ಡ್ ಎನಿಥಿಂಗ್. Why? ಅವಾಗ ಹೋಗ್ಬಿಟ್ಟೆ Because of? ಬಿಕಾಸ್ ಆಫ್ Because of? ಯು. No, you. I'm telling you. Since last 4-5 hours, pick one place, we can book it and we can stay. The problem is I can't use my phone while I am on a four-wheeler. Huh? Yeah. Sorry, once again? I can't use my phone while you are driving. You don't have to drive. Neither you're playing songs. Neither you're driving. Okay, we'll end this vlog and have the discussion. You know, sometimes you are like irritating sometimes. Shut up. Because ನಾನು ಇವಾಗ ಅವ್ರಿಗೆ ಹೇಳಿದೆ, ಅದಕ್ಕೆ ನನಗೆ ಹೇಳ್ತಾ ಇದ್ದಾರೆ. ಸೊ ನಾಳೆ ಗೋವಾಗೆ ರೀಚ್ ಆಗಿಬಿಟ್ಟು ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಅಲ್ಲಿ ತನಕ ಗುಡ್ ನೈಟ್ ಆ್ಯಂಡ್ ಟುಮಾರೋ ಐ ವಿಲ್ ಮೀಟ್ ಯು. Good night. ಹಾಯ್, ಗುಡ್ ಮಾರ್ನಿಂಗ್. ನೈಟ್ ನಾವು ಗೋವಾ ರೀಚ್ ಆದ್ವಿ. ಸಿಕ್ಕಾಪಟ್ಟೆ ಲೇಟ್ ಆಯಿತು. ಅದಾದಮೇಲೆ ಯಾವುದೋ ಒಂದು ಹೋಟೆಲ್ ಇತ್ತು, ಪಕ್ಕದಲ್ಲೇ ಚೆಕ್ ಇನ್ ಆಗಿ ನಿದ್ದೆ ಮಾಡಿ ಇವಾಗ ಟ್ರಾವೆಲ್ ಮಾಡೋಣ ಅಂತ. ಬಟ್ ನಮಗೆ ಗೊತ್ತಿರಲಿಲ್ಲ ನಾರ್ತ್ ಗೋವಾ ಸೌತ್ ಗೋವಾ ತುಂಬ ಡಿಫ್ರೆಂಟ್ ಇದೆ. ಐ ಥಾಟ್ ಸೌತ್ ಗೋವಾಲು ತುಂಬ ಪ್ಲೇಸಸ್ ಇದೆ ಉಳ್ಕೊಳ್ಳೋಕ್ಕೆ ಅಂತ. ಬಟ್ ಇಲ್ಲೇನೂ ಇರಲಿಲ್ಲ. ಅದಕ್ಕೋಸ್ಕರ ಇವಾಗ ನಾರ್ತ್ ಗೋವಾಗೆ ನಾವು ಟ್ರಾವೆಲ್ ಮಾಡ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಸೌತೆಕಾಯಿ, ಕ್ಯಾರೆಟ್ ಎಲ್ಲ ತಿಂತಾ ಇದ್ದೀವಿ. ನಮ್ಗೆ ಅದಿಲ್ಲ ಅಂದರೆ ಒಂಥರ ಲಂಚ್ ಕಂಪ್ಲೀಟ್ ಅಂತ ಅನ್ಸೋದಿಲ್ಲ. ಅದಕ್ಕೋಸ್ಕರ ಮಾರ್ಕೆಟ್ ಬಂದು ಶಾಪಿಂಗ್ ಮಾಡ್ತಾ ಇದ್ದೀವಿ. ನನ್ನ ಹಸ್ಬೆಂಡಲ್ಲಿ ಶಾಪಿಂಗ್ ಮಾಡ್ತಾ ಇದ್ದಾರೆ, ನಾನು ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಸೌತೆಕಾಯಿ, ಕ್ಯಾರೆಟ್, ಅದಾದಮೇಲೆ ನಿಂಬೆಹಣ್ಣು, ಬಿಕಾಸ್ ಗ್ರೀನ್ ಟೀ ಅಥವಾ ಏನಾದರೂ ಬ್ಲ್ಯಾಕ್ ಟೀ ಕುಡಿಬೇಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲೂ ಸಿಕ್ಕಾಪಟ್ಟೆ ಜನ ಕನ್ನಡದವರಿದ್ದಾರೆ. ಖುಷಿ ಆಯಿತು ನೋಡಿ. ಸೊ we'll go have breakfast now and I'll continue the vlog. Hello, good morning. ಇದು ನಾವು ಇರೋಂಥ ರೆಸಾರ್ಟ್ ಮುಂದೆನೇ ಬೀಚ್ ಇದೆ. ತುಂಬ ಚೆನ್ನಾಗಿದೆ ರೆಸಾರ್ಟ್. ಐ ಹೈಲಿ ರೆಕಮೆಂಡ್ ದಿಸ್ ಪ್ಲೇಸ್. ಇಲ್ಲಿ ನದಿ ಇದೆ
ಕಂಪ್ಲೀಟ್ ನದಿ ಓಡಾಡುತ್ತೆ. ಅದಕ್ಕೆ ಮುಂದೆ ಹೋದರೆ ಬೀಚ್. ಬಟ್ ಸಿಕ್ಕಾಪಟ್ಟೆ ಸ್ಕ್ಯಾಮ್ ಆಗುತ್ತೆ. ನಮಗಾಯಿತು ಅದು ಆ ಎಕ್ಸ್ಪೀರಿಯನ್ಸ್ನ ಶೇರ್ ಮಾಡ್ತಿದ್ದೀರಿ. ನಾವೊಂದು 2-3 ಜಾಗಗಳಿಗೆ ಹೋಗುತ್ವಿ. ಒಂದು 3 ಸ್ಟಾರ್ ಹೋಟೆಲ್ ಕೂಡ ಇತ್ತು. ಬಟ್ ಅಲ್ಲಿ ಹೋದಾಗ ರೂಮ್ಸ್ ಇಂಟರ್ನೆಟ್ಟಲ್ಲಿ ಅವರ ವೆಬ್ಸೈಟಲ್ಲಿ ಚೆಕ್ ಮಾಡಿದಾಗ ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಅಲ್ಲಿ ರೂಮ್ಸ್ ನೋಡಿದಾಗ ತುಂಬ ಚಿಕ್ಕದಿತ್ತು, ಆ ಕ್ವಾಲಿಟಿ ಚೆನ್ನಾಗಿರ್ತಿಲ್ಲ. ವಿ ವರ್ ನಾಟ್ ಹ್ಯಾಪಿ ಅಬೌಟ್ ಇಟ್. 2-3 ಜಾಗಗಳಿಗೆ ಹೋಗಿ ಈ ಒಂದು ರೆಸಾರ್ಟಿಗೆ ಬಂದಿದ್ದು. ಬಟ್ ದಿಸ್ ಇಸ್ ರಿಯಲಿ ನೈಸ್. ರೀವಾ ಬೀಚ್ ರೆಸಾರ್ಟ್ ಅಂತ ಗೋವಾಲಿದೆ. ಸೊ ಐ ಹೈಲಿ ರೆಕಮೆಂಡ್ ದಿಸ್ ಪ್ಲೇಸ್. ನೀವೇನಾದರೂ ಗೋವಾಗೆ ಬಂದರೆ ಈ ಒಂದು ಜಾಗನ ಚೂಸ್ ಮಾಡ್ಬೋದು, ಬಿಕಾಸ್ ದಿಸ್ ಇಸ್ ರಿಯಲಿ ನೈಸ್. ಆ್ಯಂಡ್ ದಿಸ್ ಇಸ್ ದ ವ್ಯೂ. ಈಗ ಬೀಚ್ಗೆ ಹೋಗ್ತಾ ಇದ್ದೀವಿ, ಬೀಚಲ್ಲಿ ಸಿಗ್ತೀವಿ. ನಾವು ಬೀಚ್ ರೀಚ್ ಆದ್ವಿ. ದಿಸ್ ಇಸ್ ಆರ್ ದ ಬೀಚ್. ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ಲೆಸೆಂಟ್ ವೆದರ್ ಇದೆ. ಬಿಕಾಸ್ ಸ್ವಲ್ಪ ಮಾನ್ಸೂನ್ ಇರೋದ್ರಿಂದ ಇಲ್ಲಿ ಹೈ ಟೈಡ್ ಇದೆ. ಬಟ್ ದ ವೆದರ್ ಇಸ್ ವೆರಿ ನೈಸ್. ಅಷ್ಟು ಬಿಸಿಲಿಲ್ಲ. ನೀವು ಡಾರ್ಕ್ ಕ್ಲೌಡ್ಸ್ ನೋಡ್ಬೋದು. ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ನಮ್ಮ ರೆಸಾರ್ಟಿಂದ 100 ಮೀಟರ್ಸ್ ಅಷ್ಟೇ ವಾಕಬಲ್ ಡಿಸ್ಟೆನ್ಸಲ್ಲಿದೆ. ದಿಸ್ ಇಸ್ ಅ ಪ್ರೈವೇಟ್ ಬೀಚ್. ತುಂಬಾ ಚೆನ್ನಾಗಿದೆ. ಸೊ ಐ ಆಮ್ ಲವಿಂಗ್ ದ ಪ್ಲೇಸ್. ಬೀಚಲ್ಲಿ ಈ ಒಂದು ಐಟಮ್ನ ಅವರು ಮಾರ್ತಿದ್ರು. ತುಂಬಾ ಕ್ಯೂಟ್ ಅನ್ನಿಸ್ತು. ಶೆಲ್ಲಲ್ಲಿ ಫ್ರಿಡ್ಜ್ ಮ್ಯಾಗ್ನೆಟ್ನ ಮಾಡಿದ್ದಾರೆ. ಟಾಯ್ಸ್ ರೀತಿ ಮುಖ ಕ್ಯೂಟಾಗಿದೆ. ಹಾಗೆ ನಾವು ಇರೋವಂಥ ಒಂದು ರೆಸಾರ್ಟಲ್ಲಿ ಇಲ್ಲಿ ಜಿಮ್ ಇದೆ. ಹಾಗೆ ಇಲ್ಲಿ ಬಾಕ್ಸಿಂಗ್ನ ಹೇಳ್ಕೊಡ್ತಾರೆ. ಸ್ಪಾ ಕೂಡ ಇದೆ ಆ್ಯಂಡ್ ಸಲೂನ್ ಸರ್ವಿಸ್ ಕೂಡ ಇದೆ. ಸೊ ಇಟ್ ಈಸ್ ರಿಯಲಿ ನೈಸ್. ಇದು ಬಾಕ್ಸಿಂಗ್ ಹೇಳ್ಕೊಡೋ ಅಂಥ ಜಾಗ. ಸಾಕಷ್ಟು ಕ್ಲಾಸಸ್ ಇರುತ್ತೆ ಬೆಳಗ್ಗೆಯಿಂದ. ಸೊ ಇಲ್ಲಿ ಹೇಳ್ಕೊಡ್ತಾರೆ. ಹಾಗೆ ಇದು ಬ್ಯಾಡ್ಮಿಂಟನ್ ಕೋರ್ಟ್. ಫ್ರೀ ಆದಾಗ ನೀವು ಬ್ಯಾಡ್ಮಿಂಟನ್ ಕೂಡ ಆಡ್ಬೋದು ಇಲ್ಲಿ. ಈಗ ವರ್ಕೌಟ್ ಮುಗಿಸಿ, ಸ್ವಿಮ್ಮಿಂಗ್ ಮುಗಿಸಿ, ಸೋನಾ ಮುಗಿಸಿ ನಾವು ಈಗ ಲಂಚ್ ಮಾಡೋಕ್ಕೆ ಬಂದಿದ್ದೀವಿ ನಮ್ಮ ರೆಸಾರ್ಟಲ್ಲಿ. ಸೊ ವಾಟ್ ವಿ ಹ್ಯಾವ್ ಆರ್ಡರ್ಡ್ ಇಸ್ ಫ್ರೈಡ್ ರೈಸ್, ದಹಿ ಕಬಾಬ್ ಆ್ಯಂಡ್ ಸಮ್ ಸ್ಯಾಲೆಡ್. ಐ ವಿಲ್ ಶೋ ಯು. ಗುಡ್ ಡ್ರೆಸ್ಸಿಂಗ್. ಯಾ, ದಿಸ್ ಇಸ್ ಗುಡ್. ಈಗ ಊಟ ಮಾಡಿಬಿಟ್ಟು ಬೇರೆ ಜಾಗಕ್ಕೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಇನ್ನು ಕಂಪ್ಲೀಟ್ ಐಡಿಯಾ ನಮಗೆ ಸಿಕ್ಕಿಲ್ಲ. ಹತ್ತಿರದಲ್ಲಿ ಯಾವ್ಯಾವ ಜಾಗ ಮುಗ್ಸೋಕ್ಕಾಗುತ್ತೋ ಅಲ್ಲೆಲ್ಲ ಹೋಗಿ ಟ್ರೈ ಮಾಡಿ ನಾವು ಎಕ್ಸ್ಪ್ಲೋರ್ ಮಾಡೋಣ ಅಂತಿದ್ದೀವಿ. ಐ ವಿಲ್ ಟೇಕ್ ಯು ದೇರ್. बोल स्पाइसेस दे दो, लाइक गरम मसाला, शाकुती मसाला. लेडीज का डिपार्टमेंट है. ನಾವೀಗ ಮಪುಸ ಮಾರ್ಕೆಟಿಗೆ ಬಂದಿದ್ದೀವಿ. ಹೀಗೆ ಕಾಣ್ತಾ ಇದೆ. ಬಟ್ ಏನೂ ಪರ್ಚೇಸ್ ಮಾಡೋಕ್ಕಾಗಿಲ್ಲ. ಸುಮ್ಮನೆ ಮಾರ್ಕೆಟ್ ಹೇಗೆ ಕಾಣುತ್ತೆ ಅಂತ ನೋಡೋದಕ್ಕೆ ಬಂದ್ವಿ. ಬಟ್ ನೋಡೋಕ್ಕೆ ಚೆನ್ನಾಗಿದೆ. ಪ್ರತಿಯೊಂದು ಸಿಗುತ್ತೆ, A to Z. ಮನೆಗೆ ಬೇಕಾಗಿರೋ ಐಟಮ್ಸ್ ಇರ್ಬೋದು, ಸ್ಪೈಸಸ್ ಇರ್ಬೋದು, ಬಟ್ಟೆ ಇರ್ಬೋದು, ಸ್ಲಿಪ್ಪರ್, ಪ್ರತಿಯೊಂದು ವೆಜಿಟೇಬಲ್ಸ್, ಫ್ರೂಟ್ಸ್ ಕೂಡ ಸಿಗುತ್ತೆ. ಸೊ ದಿಸ್ ಈಸ್ ಒನ್ ಆಫ್ ದ ಬಿಗ್ಗೆಸ್ಟ್ ಮಾರ್ಕೆಟ್ಸ್ ಇನ್ ಗೋವಾ ಅಂತ ಹೇಳ್ತಾರೆ. ಬಟ್ ಇಟ್ ವಾಸ್ ರಿಯಲಿ ನೈಸ್. ತುಂಬ ದಿನ ಆದಮೇಲೆ ಒಂದು ಮಾರ್ಕೆಟ್ ಬಂದಿದ್ದು, ಒಂದು ಫೀಲಿಂಗ್ ಚೆನ್ನಾಗಿತ್ತು. ಸೊ ವಿ ಆರ್ ಗೋಯಿಂಗ್ ಟು ತಲಾಸ. ಇದು ಇನ್ಸ್ಟಾಗ್ರಾಮಲ್ಲಿ ತುಂಬ ನೋಡಿದ್ವಿ ಬೆಲಿ ಡಾನ್ಸ್ ಮಾಡೋರು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಅಲ್ಲಿ ಟೇಬಲ್ ಬುಕ್ ಮಾಡಿಬಿಟ್ಟು ಏನೋ ರೂಲ್ಸ್ ಎಲ್ಲ ಇದೆ. ಸೊ ಅಲ್ಲಿಗೆ ನಾವು ಊಟಕ್ಕಂತ ಹೋಗ್ತಾ ಇದ್ದೀವಿ. ನೋಡೋಣ ಹೇಗಿರುತ್ತೆ ಅಂತ. ಸೊ ಲೆಟ್ಸ್ ಗೆಟ್ ದೇರ್ ಆ್ಯಂಡ್ ಐ ವಿಲ್ ಕಂಟಿನ್ಯೂ ದ ವ್ಲಾಗ್. ತಲಸ ರೆಸ್ಟೋರೆಂಟ್ಗೆ ಹೋಗಿದ್ವಿ ಗೋವಾ ಅಲ್ಲಿ. ಬಟ್ ಐ ಕೈಂಡ್ ಡೋಂಟ್ ರೆಕಮೆಂಡ್ ದಿಸ್ ಪ್ಲೇಸ್. ಯಾಕೆ ಅಂದರೆ ಒಂದು ಓವರ್ ಹೈಪ್ ಮಾಡಿದ್ದಾರೆ, ಇನ್ನೊಂದು ಸಿಕ್ಕಾಪಟ್ಟೆ ಎಕ್ಸ್ಪೆನ್ಸಿವ್. ನಾವು ಹೋಗೋಕ್ಕಿಂತ ಮುಂಚೆ 2000 ರೂಪೀಸ್ ನಾವು ಡೆಪಾಸಿಟ್ ಮಾಡಬೇಕು ಪರ್ ಹೆಡ್. ಹಂಗಂದರೆ ನಮ್ಮಿಬ್ರಿಗೂ ಸೇರಿ 4000 ರೂಪೀಸ್. ಸೊ ಬರೀ ಒಂದು ಸಮೋಸ, ಒಂದು ಫ್ರೆಂಚ್ ಫ್ರೈಸ್ ಮತ್ತು ಇನ್ನೊಂದೇನೋ ಮಶ್ರೂಮ್ ಡಿಶ್ ಆರ್ಡ್ರ್ ಮಾಡಿದ್ದಕ್ಕೆ 6000 ರೂಪೀಸ್ ಬಿಲ್ ಆಯಿತು. ಸೊ ಇದೆಲ್ಲ ಸೇರಿ ಆ್ಯಂಡ್ ಪ್ಲಸ್ ಅದೇನೋ ಪರ್ಫಾರ್ಮೆನ್ಸಸ್ ಅಂದರು. ಅದು ಸಿಕ್ಕಾಪಟ್ಟೆ ಲೇಟ್ ಸ್ಟಾರ್ಟ್ ಆಯಿತು 10 o'clockಗೆ.
10:15 I guess. ಹಾಂ 10:15 ಸ್ಟಾರ್ಟ್ ಆಯಿತು ಆ್ಯಂಡ್ ಇಟ್ ವಾಸ್ ಅ ವೆರಿ ಬೇಸಿಕ್ ಬೆಲಿ ಡಾನ್ಸಿಂಗ್. ನಾನು ಬೆಲಿ ಡಾನ್ಸ್ಗೋಸ್ಕರನೇ ನಾನು ಕಾಯ್ತಾ ಇದ್ದೆ, ಬಿಕಾಸ್ ನಾನು ಕಲ್ತಿದ್ದೀನಿ ಪ್ರೊಫೆಷ್ನಲಿ, ನಾನು ಕಲ್ತಿದ್ದೀನಿ ಬೇಸಿಕ್ ಇಂಟರ್ಮೀಡಿಯೇಟ್, ನಂಗೆ ಅಡ್ವಾನ್ಸ್ ಲೆವೆಲು ನಂದು ಮುಗ್ದಿದೆ. ಸೊ ಐ ವಾಸ್ ಜಸ್ಟ್ ವೇಟಿಂಗ್ ದೇರ್. ಅದಕ್ಕೋಸ್ಕರ ನಾನು ಕಾಯ್ತಾ ಇದ್ದೆ ಹೇಗಿರುತ್ತೆ ಅಂತ. ಬಟ್ ಇಟ್ ವಾಸ್ ವೆರಿ ಬೇಸಿಕ್ ಸ್ಟೆಪ್ಸ್. ನಾನು ಅದನ್ನ ಆ ಕಾಲದಲ್ಲೇ People don't come there to see belly dancing. They come there to see the foreigners in short dresses. and our foreigners ಅಲ್ಲಿ ಡಾನ್ಸ್ They are ಮಾಡೋದು. interested in foreigners, not in belly dancing. Whatever. But You to observe that, no? yes. So I don't recommend this place ಯಾಕಂದರೆ ನಾವು ವೀಡಿಯೋಸ್ನ ನೋಡಿಕೊಂಡೇ ಬಂದಿದ್ದು ಯೂಟ್ಯೂಬಲ್ಲಿ, ಇನ್ಸ್ಟಾಗ್ರಾಮಲ್ಲಿ. ಆಮೇಲೆ ತುಂಬ ಜನ ಇನ್ಫ್ಲೂಯೆನ್ಸರ್ಸ್ ರೆಕಮೆಂಡ್ ಮಾಡಿರ್ತಾರಲ್ಲ ಮಸ್ಟ್ ವಿಸಿಟ್ ಪ್ಲೇಸಸ್ ಇನ್ ಗೋವಾ ಅಂತ, ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ದಕ್ಕೆ ಈ ಥರ ಆಯಿತು. ನೀವು ಅದಕ್ಕೆಲ್ಲ ಬೀಳ್ಬೇಡಿ ಅಂತ ಹೇಳ್ತಾ ಇದ್ದೀನಿ. ನೀವೇ ರಿಸರ್ಚ್ ಮಾಡ್ಕೊಂಡು ಹೋಗಿ, ಬಿಕಾಸ್ ಇಟ್ ಬಿ ಅ ವೇಸ್ಟ್ ಆಫ್ ಟೈಮ್ ಆ್ಯಂಡ್ ಅ ವೇಸ್ಟ್ ಆಫ್ ಮನಿ. ಸೊ ಈ ಒಂದು ಮೆಸೇಜ್ನ ಹೇಳ್ತಾ ನಾವು ಈಗ ಊಟನ And the furniture also you didn't mention. ಹಾಂ, Aesthetic furniture. ಫುಲ್ ಹೇಗಿತ್ತು ಅಂದರೆ ಕಂಫರ್ಟಬಲ್ ಆಗೇ ಇರಲಿಲ್ಲ. ಅಲ್ಲಿ ಬುಕ್ ಮಾಡೋದಕ್ಕೆ ನೀವು ಫಸ್ಟೇ ಆ ಟೇಬಲ್ನ ಬುಕ್ ಮಾಡಬೇಕು, ಆಮೇಲೆ ಕ್ಯಾನ್ಸಲ್ ಮಾಡೋ ಹಂಗಿಲ್ಲ. ಅದಕ್ಕೆ ಅದೇನೋ ಸ್ಟ್ಯಾಂಪ್ ಎಲ್ಲ ಕೊಡ್ತಾರೆ. 3 hours. ಹಾಂ, 3 hours ಅಷ್ಟೇ ಅಲ್ಲಿ ಕೂರೋಕ್ಕಾಗೋದು, ಅದ್ರ ಮೇಲೆ ಕೂರಂಗಿಲ್ಲ. ನೀವು ಏನೇನೋ ಇದೆ, ನಿಮ್ಮ ID ತೊಗೊಂಡು ಇಟ್ಕೋತಾರೆ, ನೀವು ಹೋಗಬೇಕಿದ್ರೆ ವಾಪಸ್ ಕೊಡ್ತಾರೆ. ಆ ಥರ ಏನೇನೋ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ. ಆ್ಯಂಡ್ ಎಷ್ಟೋ ಜನ ಪಾಪ ಕಾಯ್ತಾ ಇದ್ರು ಎಂಟ್ರಿ ಸಿಗದೆ ಹೇಗೆ ಸಿಗತ್ತೆ ಅಂತ. ಸೊ ಐ ಫೀಲ್ ಅಷ್ಟು ಹೈಪ್ ಬೇಕಾಗಿಲ್ಲ ಈ ಒಂದು ಜಾಗಕ್ಕೆ ಅಂತ, ರೈಟ್? It's much better to actually visit pubs of or restaurant pubs of Bangalore. ಕರೆಕ್ಟ್. At least give proper food, proper furniture to stay. ಹಾಂ, ಅಲ್ಲಿ ಏನು ಡೆಕೋರು ಅಷ್ಟೇ, ಒಂದು ಸಿಂಪಲ್ ಐಟಮ್ಸ್, ಕ್ಯಾಂಡಲ್ನ ಇಟ್ಟಿದ್ರು ಟೇಬಲ್ ಮೇಲೆ. ಸೊ ಇಟ್ ವಾಸ್ ನಾಟ್ ದ್ಯಾಟ್ ಗ್ರೇಟ್. ನೀವು ಇದನ್ನಕ್ಕೆ Aesthetic. Neutral. ಇದಕ್ಕೆಲ್ಲ ಬೀಳ್ಬೇಡಿ. And that too narrow roads. ಫುಲ್ Left में देख, left में. ಹಾಂ, ಯು ಕ್ಯಾನ್ ಗೋ. ಸೊ ಇದಕ್ಕೆಲ್ಲ ಬೀಳ್ಬೇಡಿ, ನೀವೇ ರಿಸರ್ಚ್ ಮಾಡ್ಕೊಂಡು ಹೋಗಿ ಒಳ್ಳೆ ಜಾಗಗಳಿಗೆ ಆ್ಯಂಡ್ ಎಂಜಾಯ್ ಮಾಡಿ. ಈ ಒಂದು ಮಾತನ್ನ ಹೇಳ್ತಾ ನಾವು ಊಟ ಮುಗಿಸ್ಕೊಂಡು ರೂಮಿಗೆ ಹೋಗ್ತಾ ಇದ್ದೀವಿ. ಅದಾದ್ಮೇಲೆ ನಿದ್ದೆ ಮಾಡ್ತೀವಿ. ನಾಳೆ ಬೆಳಗ್ಗೆ ಸಿಗ್ತೀನಿ. ಓಕೆ, ಗುಡ್ ನೈಟ್. ಗೋವಾಲಿ ಹೊಸ ಲುಕ್ನ ಟ್ರೈ ಮಾಡಿದ್ವಿ. ನಮ್ಮ ರೆಸಾರ್ಟಲ್ಲಿ ಸ್ಯಾಲೋನ್ ಇದ್ದಿದ್ರಿಂದ ಫ್ರಿಂಜಸ್ ಮಾಡಿಸ್ದೆ. ಸೊ ಐ ಡೋಂಟ್ ನೋ ಹೌ ಇಸ್ ಇಟ್ ಲುಕ್ಕಿಂಗ್. ನನಗೊಂಥರ ಹೊಸ ಲುಕ್ಕು. ಇದೇ ಫಸ್ಟ್ ಟೈಮ್ ನಾನು ಮಾಡಿಸ್ತಾ ಇರೋದು. ಐ ಕೈಂಡ್ ಲೈಕ್ಡ್ ಇಟ್. ಆ್ಯಂಡ್ ಇಲ್ಲಿ ಸಿಕ್ಕಾಪಟ್ಟೆ ಚಳಿ ಇದೆ, ತುಂಬಾ ಮಳೆ ಬರ್ತಾ ಇದೆ. ಆ್ಯಂಡ್ ಟೈಡ್ಸು ಅಷ್ಟೇ ಸಿಕ್ಕಾಪಟ್ಟೆ ಹೆವಿ ಇದೆ. ಅದಕ್ಕೆ ಗೋವಾ ಫುಲ್ಲು ರೆಡ್ ಅಲರ್ಟ್ನ ಕೊಟ್ಟಿದ್ದಾರೆ, ಎಲ್ಲೂ ಹೋಗೋಕ್ಕಾಗ್ತಿಲ್ಲ. ನಾವು ಬೆಳಗ್ಗೆಯಿಂದ ರೆಸಾರ್ಟಲ್ಲೇ ಇದ್ವಿ. ಇವಾಗ ಮತ್ತೆ ಸುಮ್ಮನೆ ಬೀಚ್ಗೆ ಹೋಗ್ಬಿಟ್ಟು ವಾಕ್ ಮಾಡೋಣ ಅಂತ ಹೋಗ್ತಾ ಇದ್ದೀವಿ. ಬಟ್ ದ ವೆದರ್ ಇಸ್ ಬ್ಯೂಟಿಫುಲ್ ಬಟ್ ಸ್ಕೇರಿ ಅಟ್ ದಿ ಸೇಮ್ ಟೈಮ್. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಎಲ್ಲಿ ಹೋದರೂ ಮಳೇಲಿ ಸಿಕ್ಕಾಕೊಂಡ್ಬಿಡ್ತೀವಿ ಅಂತ ಭಯ. ಅದಕ್ಕೆ ಹೊಸದಾಗಿ ಏನೇನೋ ಟ್ರೈ ಮಾಡ್ತಾ ಇದ್ದೀವಿ. ಹೇರ್ ಕಟ್ ಮಾಡಿಸೋದು, ಸ್ಪಾಗೆ ಹೋಗೋದು, ಸೋನಾ ತೊಗೊಳ್ಳೋದು. ಇಲ್ಲೇ ಜಿಮ್ ಇರೋದ್ರಿಂದ ವರ್ಕೌಟ್ ಕೂಡ ಮಾಡ್ತಾಯಿದ್ದೀವಿ ಇಬ್ಬರು. ಸೊ ಇವ್ರು ಮಲಗಿದ್ರು, ನಾನು ಮಾತ್ರ ವರ್ಕೌಟ್ ಮಾಡಿದೆ. ಸೊ ಕಾಮೆಂಟ್ ಮಾಡಿ ಹೇಗಿದೆ ನನ್ನ ಹೊಸ ಲುಕ್ ಅಂತ. ಈಗ ಬೀಚ್ಗೆ ಹೋಗಿ ವಾಕ್ ಮಾಡೋದು ಅಷ್ಟೇ ಕೆಲಸ. ಎದ್ದೇಳೋದು, ಊಟ ಮಾಡೋದು, ತಿಂಡಿ ಮಾಡೋದು, ವರ್ಕೌಟ್ ಮಾಡೋದು, ಬೀಚ್ಗೆ ಹೋಗೋದು, ಆಮೇಲೆ ನಿದ್ದೆ ಮಾಡೋದು. ಇದೇ ಆಗಿದೆ ಗೋವಾಲಿ. ಬಟ್ ಐ ಕ್ಯಾಂಡ್ ಲೈಕ್ ದಿಸ್ ಟ್ರಿಪ್ ಬಿಕಾಸ್ ಇಟ್ಸ್ ವೆರಿ ರಿಲ್ಯಾಕ್ಸಿಂಗ್ ಆ್ಯಂಡ್ ಪೀಸ್ಫುಲ್. ಮೊನ್ನೆ ಕಂಪೇರ್ ಮಾಡಿದ್ರೆ ಇವತ್ತು ಸಿಕ್ಕಾಪಟ್ಟೆ ಹೆವಿ ಟೈಡ್ಸ್ ಇದೆ. ಹಾಗೆ ಮೋಡನೂ ಅಷ್ಟೇ ಹೆಂಗೆ ಬ್ಲ್ಯಾಕ್ ಡಾರ್ಕ್ ಕಲರ್ ಇದೆ. ಸೊ ದಿಸ್ ಇಸ್ ದ ಕಂಡೀಷನ್ ಆಫ್ ಆರ್ ಬೀಚ್. ಎಲ್ಲ ಕಡೆ ಕಪಲ್ಸ್ ಕೂತ್ಕೊಂಡು ಫೋಟೋ ಶೂಟ್ ಮಾಡ್ತಾ ಇದ್ದಾರೆ. ಅಲ್ಲಿ ಐಸ್ ಕ್ರೀಮ್ ಮಾಡ್ತಾ ಇದ್ದಾರೆ, ಮಕ್ಕಳು ಓಡಾಡ್ತಿದ್ದಾರೆ. ಇಟ್ಸ್ ಕೈಂಡ್ ಆಫ್ ನೈಸ್. ದ ವೈಬ್ ಆಫ್ ದ ಬೀಚ್ ಇಸ್ ನೈಸ್. ಈಗ ಗೋವಾದಿಂದ ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ನಮ್ಮ ರೆಸಾರ್ಟಿನ ರೂಮ್ ಚೆಕ್ಔಟ್ ಮಾಡ್ತಾ ಇದ್ದೀವಿ. ಈ ಒಂದು ತುಂಬಾ ಪ್ಲೆಸೆಂಟ್ ಸ್ಟೇ ಇತ್ತು, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಇದು ರೀವಾ ಬೀಚ್ ರೆಸಾರ್ಟ್ ಅಂತ ಗೋವಾಲಿದೆ. ಐ ಹೈಲಿ ರೆಕಮೆಂಡ್ ದಿಸ್ ಪ್ಲೇಸ್. ನೀವೇನಾದರೂ ಇಲ್ಲಿಗೆ ಬಂದರೆ ಈ ಒಂದು ಜಾಗಕ್ಕೆ ವಿಸಿಟ್ ಮಾಡಿ ಅಂತ ಹೇಳ್ತೀರಿ. ಬಿಕಾಸ್ ಫೆಸಿಲಿಟೀಸ್ ತುಂಬ ಇದೆ. ಪ್ರೈವೇಟ್ ಬೀಚ್ ಆ್ಯಕ್ಸಸ್ ಇದೆ, ಜಿಮ್, ಬಾಕ್ಸಿಂಗ್, ಆಮೇಲೆ ಪೂಲ್ ಇದೆ, 3 ಪೂಲ್ ಇದೆ. ಸೊ
ಐ ಹೈಲಿ ರೆಕಮೆಂಡ್ ದಿಸ್ ಪ್ಲೇಸ್. ಆ್ಯಂಡ್ ಹೋಗ್ತಾ ಜಾಗಗಳು ಏನೇನು ಸಿಗತ್ತೆ ಅಂತ ನೋಡ್ಬಿಟ್ಟು ಅಲ್ಲೆಲ್ಲ ನೋಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಇಷ್ಟು ದಿನ ಸಿಕ್ಕಾಪಟ್ಟೆ ಮಳೆ ಬರ್ತಾಯಿತ್ತು. ಇವತ್ತು ನೋಡಿ ಎಷ್ಟು ಬಿಸಿಲಿದೆ. ವೆದರು ಅಷ್ಟೇ ನಮಗೆ ಅಗೇನ್ಸ್ಟ್ ಆಗಿತ್ತು. ಸೊ ಈ ಒಂದು ಜಾಗ ನಾನು ಡೆಫಿನೆಟ್ಲಿ ಮಿಸ್ ಮಾಡ್ಕೋತೀನಿ ಅಂತ ಹೇಳ್ತಾ ನಾನು ಜರ್ನಿನ ನಾನು ಮುಂದುವರಿಸ್ತೀನಿ. ಮುಂದೆ ಏನೇನೆಲ್ಲ ಜಾಗ ನೋಡೋಕ್ಕೆ ಸಿಗುತ್ತೆ ಅಂತ ನೋಡೋಣ. ಐ ಸಿ ಆಲ್ ದೇರ್. ಗೋವಾಲಿ ಇಲ್ಲೊಂದು ಚರ್ಚ್ ಆನ್ ದ ವೇ ಸಿಕ್ತು, ಸೆಂಟ್ ಆನ್ಸ್ ಚರ್ಚ್ ಅಂತ. ನನ್ನ ಹಸ್ಬೆಂಡ್ ಯಾವತ್ತೂ ಚರ್ಚ್ಗೆ ಹೋಗಿಲ್ಲ ಅಂತಂದರು, ಅದಕ್ಕೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಸೊ ಆ್ಯಕ್ಚುಲಿ ನಾನು ಕ್ರಿಶ್ಚಿಯನ್ ಇನ್ಸ್ಟಿಟ್ಯೂಷನಲ್ಲಿ ಓದಿದ್ರಿಂದ ಆಲ್ಮೋಸ್ಟ್ ಅಲ್ಲಿ ಚಾಪಲ್ ಇರುತ್ತೆ ನಮ್ಮ ಕಾಲೇಜಲ್ಲಿ. ಎವ್ರಿ ವೀಕೆಂಡ್ ನಂಗೆ ನನ್ನ ಫ್ರೆಂಡ್ಸ್ ಜೊತೆ ಹೋಗ್ತಿದ್ದೆ. ಆಮೇಲೆ ಏನಾದರೂ ಫ್ರೀ ಇದ್ದರೂ ಕೂಡ ಹೋಗ್ತಾಯಿದ್ದೆ. ಸೊ ದಿಸ್ ಈಸ್ ದ ಚರ್ಚ್. ಸೊ ಇಟ್ಸ್ ಕೈಂಡ್ ಆಫ್ ಪೀಸ್ಫುಲ್ ಆ್ಯಂಡ್ ನೈಸ್. ಒಳಗೆ ಹೋಗಿ ನೋಡೋಣ. ಯಾವುದೇ ಒಂದು ಸಿನಿಮಾಲಿ ಅಥವಾ ಮ್ಯೂಸಿಕ್ ವಿಡಿಯೋಲಿ ನೋಡಿದಾಗ ಗೋವಾ ಅಂತ ತೋರಿಸಿದ ತಕ್ಷಣ ಈ ಒಂದು ರೋಡ್ನ ತೋರಿಸ್ತಾರೆ. ಇಲ್ಲಿ ಕಂಪ್ಲೀಟ್ ಕೋಕೋನಟ್ ಟ್ರೀಸ್ ಇರುತ್ತೆ. ಹಾಗೆ ಡಿಯರ್ಸ್ ಇನ್ ದ ಗೇವ್ಲು ಅಷ್ಟೇ. ಅಲ್ಲಿ ಏನಕ್ಕೆ ಬಂದಿದ್ದೀವಿ, ಇದು ಎಷ್ಟು ಫೇಮಸ್ ಆಗಿಬಿಟ್ಟಿದೆ ಅಂದರೆ ಫುಲ್ ರೆಡ್ ತೋರಿಸುತ್ತೆ ನಮಗೆ ಗೂಗಲ್ ಮ್ಯಾಪಲ್ಲಿ. ಹಾಗೆ ಇದಕ್ಕೆ ಪಾರ್ಕಿಂಗ್ ಚಾರ್ಜ್ ಬೇರೆ ಕಟ್ಬಿಟ್ಟು ನಾವು ಬರಬೇಕಾಗುತ್ತೆ. ಸೊ ಈ ಒಂದು ಲೇನಿಗೆ ಬಂದಿದ್ವಿ. ದಿಸ್ ಇಸ್ ವೆರಿ ಫೇಮಸ್. ಬಟ್ ನಮಗೆಲ್ಲ ಅಷ್ಟು ಅನ್ಸೋದಿಲ್ಲ, ಏನು ಪ್ಲೇನ್ ರೋಡ್ ಅನಿಸುತ್ತೆ. ಬಟ್ ಕ್ಯಾಮ್ರಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ. ಇದೇ ಆ ಲೇನು. ಸೊ ಇಲ್ಲಿ ಸ್ಟಾಪು ಮಾಡೋಂಗಿಲ್ಲ ಕಾರ್ ತಂದರೆ, ನೀವು ಇಮಿಡಿಯೇಟಾಗಿ ಹೋಗಬೇಕಾಗುತ್ತೆ. ಇಟ್ಸ್ ಲುಕ್ಸ್ ಬ್ಯೂಟಿಫುಲ್.